ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ನಮ್ಮ ನೋಟ. ಇವತ್ತಿನ ಬ್ಲಾಗು ತುಂಬ ಶಾರ್ಟ್ ಆಗಿ ಮತ್ತೆ ಕ್ರಿಸ್ಪ್ ಆಗಿರುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಾದಂಗೆ ನಾನು ಸ್ಪಿತಿಗೆ ಟ್ರಾವೆಲ್ ಮಾಡಿದ್ದೆ. ಸೊ ಸ್ಪಿತಿಗೆ ಹೋಗೋಕ್ಕೆ ಮುಂಚೆ ನಿಮ್ಮ ತಯಾರಿ ಹೇಗಿರಬೇಕು, ಏನೇನು ತೊಗೊಂಡೋಗ್ಬೇಕು, ಸಮ್ ಎಸೆನ್ಷಿಯಲ್ ವೆರಿ ಕಂಪಲ್ಸರಿ ಬೈ ಡಿಫಾಲ್ಟ್ ನೀವು ಅದನ್ನು ಇಟ್ಕೊಂಡಿರಲೇಬೇಕು ನೀವು ವಿಂಟರ್ ಸ್ಪಿತಿ ಎಕ್ಸ್ಪಿಡಿಷನ್ ಮಾಡ್ತೀರಾ ಅಂದರೆ. ಸೊ ನೋಡೋಣ ಏನೇನು ತೊಗೊಂಡೋಗ್ಬೇಕು ಅಂತ ನಾನು ಇಲ್ಲೆಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಐಟಮ್ಸು. ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥರ್ಮಲ್ಸು ನಿಮಗೆ. ಸೊ ಥರ್ಮಲ್ಸು ನಿಮಗೆ ಬೆಚ್ಚಗಿರುತ್ತೆ. ಸೊ ಅಲ್ಲಿ ಟೆಂಪ್ರೇಚರು ವಿಂಟರಲ್ಲಿ ಹೋದರೆ ನಿಮಗೆ ಮಿನಿಮಮ್ ಒಂದು -12 -15 ಆ ಥರ ಇರುತ್ತೆ. ನಾವು ಹೋದಾಗ ಮ್ಯಾಕ್ಸಿಮಮ್ ನಮಗೆ ಟೆಂಪ್ರೇಚರ್ ನಾವು ಫೇಸ್ ಮಾಡಿದ್ದು -28 ಡಿಗ್ರೀಸ್ ಇತ್ತು. ಸೊ ಆಗ ಈ ಥರ ಥರ್ಮಲ್ಸು ನಿಮಗೆ ಬೇಸ್ ಲೇಯರ್ ಆಗಿ ಯೂಸ್ ಮಾಡಬೇಕು ನೀವು. ಸೊ ನೀವು ಸ್ಪಿತಿ ಸ್ಟಾರ್ಟ್ ಮಾಡಿದಾಗ ಇಟ್ ವಿಲ್ ಲೈಕ್ ಅರೌಂಡ್ 7 to 8 days ನಿಮ್ಮದು ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಡೆಲ್ಲಿಯಿಂದ ಶಿಮ್ಲಾ ಟು ಸ್ಪಿತಿ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಜರ್ನಿ. ಸೊ 7 to 8 daysಗೆ ನಿಮಗೆ ಅಟ್ಲೀಸ್ಟ್ ನೀವೊಂದು 5 to 6 days ನೀವು ತುಂಬ ಚಳಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನಾನೇನು ಮಾಡಿದ್ದೆ, ನಾನು 2 ಸೆಟ್ಟು ಥರ್ಮಲ್ಸ್ ತೊಗೊಂಡೋಗಿದ್ದೆ. ಒಂದೇ ಸೆಟ್ಟನ್ನ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ 3-4 ದಿನ ಹಾಕೊಂಡ್ರೆ ಒಂಥರ ಸ್ಕಿನ್ನಲ್ಲಿ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ನಾನು 2 ಸೆಟ್ ತೊಗೊಂಡೋಗಿದ್ದೆ. ಸೊ ದಿಸ್ ಇಸ್ ಒನ್. ಆಮೇಲೆ ನೀವು ನಿಮ್ಮದು ಡ್ರೆಸ್ಸಿಂಗ್ ಇರಬೇಕು ಅಂದರೆ ಫಸ್ಟು ನೀವು ಥರ್ಮಲ್ಸ್ ಹಾಕ್ಕೋಬೇಕು. ಥರ್ಮಲ್ಸ್ ಮೇಲೆ ನೀವು ನಾರ್ಮಲ್ ಟೀ ಶರ್ಟ್ ಏನು ಹಾಕ್ಕೊತೀರೋ ಅದಾದಮೇಲೆ ಅದ್ರ ಮೇಲೆ ಒಂದು ಲೇಯರ್ ಫ್ಲೀಸ್ ಇರಬೇಕು, ಅಂದರೆ ಸ್ವೆಟರ್ ಏನಾದ್ರು. ಸೊ ಸ್ವೆಟರ್ ಮೇಲೆ ನಿಮ್ಮದು ಜಾಕೆಟ್ ಇರಬೇಕು. ಸೊ ನಾನು ತೊಗೊಂಡಿರೋದು ಜಾಕೆಟು ಇದು ಕೊಲಂಬಿಯಾ ಕಂಪನಿದು ಜಾಕೆಟು. ಸೊ ಇದು ಬಂದು ಇನ್ಸುಲೇಟೆಡ್ ಜಾಕೆಟ್, ಇನ್ಸುಲೇಟೆಡ್ ಆಗಿದೆ. ಸೊ ಇನ್ಸುಲೇಟೆಡ್ ಏನು ನಿಮಗೆ ಪ್ರಯೋಜನ ಅಂದರೆ ಆ ಬಾಡಿನಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಹೀಟನ್ನು ಇದು ಆಚೆ ಬಿಡೋಲ್ಲ. ಸೊ ಹಾಗಾಗಿ ನಾನು ಲಂಡನ್ಗೂ ಕ್ಯಾರಿ ಮಾಡಿದ್ದೆ. ಸೊ ಇದನ್ನೇ ನಾನು ಸ್ಪಿತಿಗೂ ಕ್ಯಾರಿ ಮಾಡಿದ್ದೆ. ಸೊ ಇದು ತುಂಬ ನನಗೆ ಹೆಲ್ಪ್ಫುಲ್ ಆಯಿತು. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಮತ್ತು ಇದು ಕ್ಯಾಪ್ ಏನಂದರೆ ನೀವು ಫ್ಯಾನ್ಸಿ ಕ್ಯಾಪ್ಸ್ ಎಲ್ಲ ಹಾಕ್ಕೊತೀನಿ ನಾನು ಅಲ್ಲಿ ಅಂದರೆ ಅದೆಲ್ಲ ಏನೂ ನಡೆಯಲ್ಲ. ಪ್ರಾಪರ್ ಮಂಕಿ ಕ್ಯಾಪ್ ಇರಬೇಕು ನಿಮಗೆ. ಸೊ ಆಗಲೇ ಬೆಚ್ಚಗೆ ನಿಮಗೆ ಕಿವಿ ಎಲ್ಲ ಕವರ್ ಆಗುತ್ತೆ. ಬೇಕಾದ್ರೆ ನೀವು ಒಂಚೂರು ಕಾಟನಲ್ಲಿ ನೀಲಗಿರಿ ಎಣ್ಣೆಯನ್ನು ತೊಗೊಂಡೋದ್ರೆ ಸ್ವಲ್ಪ ಸ್ಲೈಟಾಗಿ ಡಿಪ್ ಮಾಡಿ ನೀವು ಕಿವಿಲಿ ಎಲ್ಲ ಇಟ್ಕೊಂಡು ಮತ್ತು ಪಾದಕ್ಕೆ ಎಲ್ಲ ಉಜ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಬೆಚ್ಚಗಿಡುತ್ತೆ. ಮತ್ತು ಸಾಕ್ಸು ಅಷ್ಟೇ. ನೀವು ಇದು ಫುಲ್ ಲೆಂತ್ ಸಾಕ್ಸ್ ತೊಗೊಂಡೋಗ್ಬೇಕು. ನೀವು ಬರೀ ಆ್ಯಂಕಲ್ ಸಾಕ್ಸ್ ತೊಗೊಂಡೋಗ್ತೀನಿ ಅಂದರೆ ಅಲ್ಲಿ ಸ್ನೋವಲ್ಲೆಲ್ಲ ನಡೆಯೋಕ್ಕೆ ಅಂದರೆ ತುಂಬ ಹೊತ್ತು ಇರೋಕ್ಕಾಗಲ್ಲ, ಅಲ್ಲೆಲ್ಲ ಫ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದಾದಮೇಲೆ ಗ್ಲೌಸು. ನಾನು ಇದು ವಾಟರ್ ಪ್ರೂಫ್ ಗ್ಲೌಸ್ ತೊಗೊಂಡೋಗಿದ್ದೆ. ಸೊ ಇದಕ್ಕೆ ಹಾಕೊಳ್ಳೋಕೆ ಮುಂಚೆ ನಿಮಗೆ ತುಂಬ ಥಂಡಿ ತಡೆಯೋಕ್ಕೆ ಆಗಲ್ಲ ಅಂದರೆ ನೀವೊಂದು ಬೇಸ್ ಲೇಯರ್ ಆಗಿ ಒಂದು ತೆಳ್ಳಗಿರೋ ಗ್ಲೌಸ್ ಸಿಗುತ್ತೆ, ಬೇಸ್ ಲೇಯರ್ ಅಂತ ಹೇಳ್ತಾರೆ ಅದನ್ನು ನೀವು ಕ್ಯಾರಿ ಮಾಡ್ಬೋದು. ಅದನ್ನು ಹಾಕೊಂಡು ಅದ್ರ ಮೇಲೆ ಈ ಥರ ಗ್ಲೌಸ್ಗಳು ಹಾಕ್ಕೋಬೋದು. ಸೊ ಇದು ಅದು. ಮತ್ತು ಅದಾದಮೇಲೆ ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಇದು ಶೂಸು. ಈ ಶೂಸ್ನ ನಾವು ಅಲ್ಲೇ ತೊಗೊಂಡಿದ್ದೀವಿ. ನೀವು ಫಸ್ಟ್ ಸ್ಟಾರ್ಟ್ ಮಾಡ್ತೀರಲ್ಲ ಶಿಮ್ಲಾಯಿಂದ ಜರ್ನಿ, ಚಿಟ್ಕುಲ್ಗೆ ಹೋಗ್ತೀರಾ. ಸೊ ಚಿಟ್ಕುಲಿಗೆ ಮುಂಚೆ ಒಂದು ಸಾಂಗ್ಲಾ ಅಂತ ಒಂದು ಪ್ಲೇಸ್ ಸಿಗುತ್ತೆ, ಅಲ್ಲಿ ಒಂದು ಚಿಕ್ಕ ಮಾರ್ಕೆಟ್ ಇದೆ. ಸೊ ಆ ಮಾರ್ಕೆಟಲ್ಲೇ ನಾವು ಇದನ್ನು ಬೈ ಮಾಡಿದ್ದು. ಇಲ್ಲಿಂದ ಡೆಕೆಥ್ಲಾನಿಂದನೂ ನಾನು ತೊಗೊಂಡೋಗಿದ್ದೆ ವಾಟರ್ ಪ್ರೂಫ್ ಶೂಸು. ಬಟ್ ಎಲ್ಲರೂ ತೊಗೊತಾ ಇದ್ರಲ್ಲ ನಮ್ಮ ಗ್ರೂಪಲ್ಲಿ. ಸೊ ಎಲ್ಲರಿಗೂ ಒಂದೇ ಥರ ಇಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ. ಆಮೇಲೆ ಇದಕ್ಕೆ ನಾವು ಒಂದು 500 rupees ಏನೋ ಪೇ ಮಾಡಿದ್ವಿ. ನೀವು ನೋಡ್ಬೋದು, ನಾನು ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೀನಿ, ನಾನು ಶಾಪಿಂಗ್ ಮಾಡಿರೋದು ಹಾಕ್ತೀನಿ. ಅಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಶಾಪ್ಸ್ ಇರುತ್ತೆ, ಅಲ್ಲಿ ಸಿಗುತ್ತೆ ಈ ಥರ ಶೂಸ್. ಸೊ ಇದು ಒಳಗಡೆನೂ ಹುಲ್ಲಿದೆ. ಆಮೇಲೆ ತುಂಬ ಚೆನ್ನಾಗಿ ಯೂಸ್ ಆಯಿತು. ಆಮೇಲೆ ಚೆನ್ನಾಗೂ ಲೈಕ್ ಕಂಫರ್ಟಬಲ್ ಆಗೂ ಇತ್ತು. ನಾವು ಎಷ್ಟು ಕಂಟಿನ್ಯೂಸ್ ಇದನ್ನೇ ಹಾಕ್ಕೊಂಡು ಜಡಿತಾ ಇದ್ವಿ. ಸೊ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗಿದೆ ಇದು ಶೂಸು. ನೀವು ಬೇಡ ಅಂದರೆ ಸಪೋಸ್ ನಿಮ್ಗೆ ಬರುವಾಗ ನಿಮ್ಮ ಟ್ರಾಲಿನಲ್ಲಿ ಜಾಗ ಇಲ್ಲ ಹಂಗೆ ಅಂದರೆ ವೆಯ್ಟ್ ಆಗುತ್ತೆ ಅಂದರೆ ನೀವು ಅಲ್ಲೇ ಬಿಟ್ಬಿಟ್ಟು ಬರ್ಬೋದು. ಸೊ ಇದು ಬರೀ 500 rupees ಅಷ್ಟೇ. ಇಲ್ಲಿ ಬಂದ್ರೂ ನೀವು ಇವಾಗ ತೋಟದಲ್ಲೆಲ್ಲ ಗಂಬೂಟ್ಸ್ ಥರ ಯೂಸ್ ಮಾಡ್ಬೋದು ಇದನ್ನು, ಈ ಶೂಸ್ನ. ಇದು ವಾರ್ಮಿ ಅಂತ. ಇದ್ರ ಬಗ್ಗೆ ನಮಗೆ ಈ ಥರ ಯಾರೋ ಇನ್ಸ್ಟಾಗ್ರಾಮಲ್ಲಿ ಮಾಡಾಕಿದ್ರು ಸ್ಟೋರಿ ರೀಲ್ಸ್ ಎಲ್ಲ. ಸೊ ಅದನ್ನು ನೋಡಿಕೊಂಡು ನಮ್ಗೆ ಗೊತ್ತಾಯಿತು, ಓಕೆ ಇದನ್ನು ತೊಗೊಳ್ಬೇಕು ನಾವು ಅಂತ. ಇದು ಏನಂದರೆ ಒಳಗಡೆ ಸ್ಯಾಶೇಸ್ ಇರುತ್ತೆ, ಚಿಕ್ಕ ಚಿಕ್ಕ ಸ್ಯಾಶೇಸು, ಅದರೊಳಗಡೆ ಗ್ರ್ಯಾನ್ಯೂಲ್ಸ್ ಥರ ಇರುತ್ತೆ. ಸೊ ಇದ್ರ ಕಂಟೆಂಟು ಇಲ್ಲಿ ಓದ್ಬೋದು ಏನಿರುತ್ತೆ ಇದರಲ್ಲಿ ಅಂತ. ಇಂಗ್ರೀಡಿಯೆಂಟ್ಸ್: ಐರನ್, ಸಾಲ್ಟ್, ವಾಟರು, ಆಕ್ಟಿವೇಟೆಡ್ ಕಾರ್ಬನ್, ಮಾಯಿಶ್ಚರ್ ಅಬ್ಸಾರ್ಬರ್ ಅಂತ ಇದೆ. ಸೊ
ಸೊ ಇದು ಚಿಕ್ಕ ಚಿಕ್ಕ ಸ್ಯಾಶಸ್ ಇರುತ್ತೆ. ಇದು ಏನಂದ್ರೆ ಹ್ಯಾಂಡಿಗೆ ಬರುತ್ತೆ, ಮತ್ತು ಇದೇ ಥರ ಲೆಗ್ಗೂ ಬರುತ್ತೆ, ಆಮೇಲೆ ಬಾಡಿಗೆ ಬರುತ್ತೆ. ಸೊ ಇದನ್ನ ನಾನು ಒಂದು 5 ಸೆಟ್ ತೊಗೊಂಡೋಗಿದ್ದೆ ನೋಡಿ. ಇದು ಬಾಡಿದು ಮತ್ತು ಈ ಅದೇ ಥರ ಕಾಲಿಗೂ ಎಲ್ಲ ಬರುತ್ತೆ. ಸೊ ಏನಂದರೆ ಈ ಸ್ಯಾಶೇಸ್ನ ನೀವು ಡೆಕಾಥ್ಲಾನಲ್ಲೂ ಸಿಗುತ್ತೆ, ಮತ್ತು ನಾನಿದು ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅದನ್ನು ಓಪನ್ ಮಾಡಿ ಸ್ವಲ್ಪ ಹಿಂಗೆ ಶೇಕ್ ಮಾಡಿದ್ರೆ ಆ ಗ್ರ್ಯಾನ್ಯೂಲ್ಸ್ ಗೊತ್ತಾಗುತ್ತೆ ನಿಮಗೆ, ಶೇಕ್ ಆಗ್ತಾರೆ. ಶೇಕ್ ಮಾಡಿದಾಗ ಅದು ಆಕ್ಟಿವೇಟ್ ಆಗುತ್ತೆ. ಶೇಕ್ ಮಾಡಿ ಸ್ವಲ್ಪ ಹಿಂಗೆ ರಬ್ ಮಾಡಿಬಿಟ್ಟು ನಿಮ್ಮ ಗ್ಲೌಸ್ ಒಳಗಡೆ ಇಟ್ಕೊಂಡ್ಬಿಡ್ಬೋದು. ಅದಾದಮೇಲೆ ನೀವು ಪಾದದ ಒಳಗಡೆ ಶೂಸು ಮತ್ತು ಸಾಕ್ಸ್ ಮಧ್ಯ ಇಟ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ನೀವು ಆಚೆ ಎಲ್ಲ ಹೋದಾಗ, ಇವಾಗ ಕಾಜಾದಲ್ಲೆಲ್ಲ ನೀವು ಸೈಟ್ ಸೀಯಿಂಗ್ ಅಲ್ಲಿ ಹೋದಾಗ ಲಾಂಗ್ ಅವರ್ಸ್ ಲೈಕ್ 6 to 7 hours ನೀವು ಆಚೆನೇ ಇರ್ತೀರಲ್ಲ, ಸೊ ತುಂಬ ಚಳಿ ಇರುತ್ತಲ್ಲ, ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇದಂತೂ ನಮಗೆ ತುಂಬಾ ಹೆಲ್ಪ್ ಆಯಿತು ಎಲ್ಲರಿಗೂ. ಅಲ್ಲೂ ಹೀಟರ್ಸ್ ಇರುತ್ತೆ ರೂಮಲ್ಲಿ, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ. ಮತ್ತು ಬೆಡ್ ಹೀಟರ್ಸ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ. ನೀವು ನೋಡ್ಬೋದು ನನ್ನ ಬ್ಲಾಗಲ್ಲಿ, ಅದನ್ನು ಹೇಳಿದ್ದೀನಿ, ತೋರಿಸಿದ್ದೀನಿ. ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್ ಒನ್. ಇದು ಡೈಮಾಕ್ಸ್ ಅಂತ ಟ್ಯಾಬ್ಲೆಟು. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ನಿಮ್ಮ ಟೂರ್ ಆಪ್ರೇಟ್ರು, ನೀವು ಯಾರ ಹತ್ರ ಬುಕ್ ಮಾಡ್ಕೊಂಡಿರ್ತೀರಲ್ಲ ಅವರು ಹೇಳ್ತಾರೆ ನಿಮಗೆ. ಸೊ ಇದು ಮೆಡಿಸಿನ್ಸ್ನ ಹೇಳ್ತಾರೆ ತೊಗೊಂಬರ್ಬೇಕು ಅಂತ. ಇದು ತಗೊಂಡು 48 hours ಆದಮೇಲೆ ನಿಮಗೆ ಇದು ವರ್ಕ್ ಮಾಡೋದು ಸ್ಟಾರ್ಟ್ ಮಾಡೋದು. ಸೊ ನೀವು ಶಿಮ್ಲಾ ಅಂದರೆ ಯಾರಿಗೆ ಇದು ಬೇಕಾಗುತ್ತೆ ಅಂದರೆ, ನಿಮಗೆ ಹೈ ಆಲ್ಟಿಟ್ಯೂಡಲ್ಲಿ ಟ್ರಾವೆಲ್ ಮಾಡಿರಲ್ಲ ಅವ್ರಿಗೆ ಕಷ್ಟ ಆಗ್ಬೋದು, ನಾಸಿಯಾ ಆಗೋರಿಗೆ. ಸೊ ಅಂಥವ್ರಿಗೆ ಇದು ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತಾರೆ ಅವರು. ಸೊ ಇದು ವರ್ಕ್ ಆಗುತ್ತೆ 48 hours ಆದಮೇಲೆ. ಸೊ ನೀವು ಡೆಲ್ಲಿಯಿಂದ ಶಿಮ್ಲಾಗೆ ಹೋಗ್ತೀರಾ, ಶಿಮ್ಲಾಯಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಟು ಸ್ಪಿತಿ ಕಡೆಗೆ. ಸೊ ಫಸ್ಟು ನೀವು ಚಿಟ್ಕುಲ್ಲು, ತಾಬೋ, ಆಮೇಲೆ ಕಾಜಾಗೆ ಹೋಗ್ತೀರಾ. ಸೊ ನೀವು ಶಿಮ್ಲಾದಲ್ಲಿ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಟೂರ್ ಗೈಡ್ ಹೇಳ್ತಾರೆ ಎಷ್ಟು ತೊಗೋಬೇಕು, 1 ಟ್ಯಾಬ್ಲೆಟ್ 1 ಡೇಗೆ ಆ ಥರ ಏನೋ ತೊಗೊತಾರೆ. ನಾವು ಯಾರೂ ತೊಗೊಂಡಿರ್ಲಿಲ್ಲ ಇದು ಟ್ಯಾಬ್ಲೆಟು, ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಅಗೇನ್ ಕ್ರೋಸಿನ್ ಮತ್ತು ಅದರ್ ಬೇಸಿಕ್ ಮೆಡಿಸಿನ್ಸು ನಿಮ್ದು ಏನೇನಿರುತ್ತಲ್ಲ ಅದಂತೂ ತುಂಬಾ ಇಂಪಾರ್ಟೆಂಟು, ಕ್ಯಾರಿ ಮಾಡಲೇಬೇಕು. ಯಾಕಂದರೆ ನಿಮ್ನಲ್ಲಿ ಏನೂ ಸಿಗೋದಿಲ್ಲ, ಶಾಪ್ಸ್ ಎಲ್ಲ ಅಷ್ಟಿರಲ್ಲ. ಮತ್ತು ನಾನು ಇದು ಆಕ್ಸಿಮೀಟರ್ ಕ್ಯಾರಿ ಮಾಡಿದ್ದೆ. ಇದು ನಮ್ಮ ಮನೇಲಿ ಇದ್ದಿದ್ದರಿಂದ ಕ್ಯಾರಿ ಮಾಡಿದ್ದೆ. ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ಸು ಆಗೋ ಚಾನ್ಸಸ್ ಇರುತ್ತಲ್ವಾ, ತುಂಬ ಆಗುತ್ತೆ, ಚಾನ್ಸಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ತುಂಬ ಕಷ್ಟ ಆದಾಗ ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಮನೇಲಿ ಇದ್ದಿದ್ದರಿಂದ ಇದು ಕ್ಯಾರಿ ಮಾಡಿದ್ದೆ. ಮತ್ತು ನೆಕ್ಸ್ಟು ಇದು ಫ್ಲಾಸ್ಕು. ಇದೇನು ಯಾರು ಹೇಳಿರಲಿಲ್ಲ, ನಾನು ಬೇಕಾಗುತ್ತೆ ಅಂತ ತೊಗೊಂಡೋಗಿದ್ದೆ. ಯಾಕಂದರೆ ಅಲ್ಲಿ ನೀವು ಜರ್ನಿ ಮಾಡೋವಾಗ ಎಲ್ಲ ನೀವು ವಾಟರ್ ಬಾಟ್ಲಲ್ಲಿ ನೀರು ಕ್ಯಾರಿ ಮಾಡಿದ್ರು ಅದು ಫ್ರೀಸ್ ಆಗೋಗುತ್ತೆ, ಐಸ್ ಆಗೋಗುತ್ತೆ. ಅದನ್ನು ತೋರಿಸಿದ್ದೀನಿ ಬ್ಲಾಗಲ್ಲಿ. ಸೊ ಹಾಗಾಗಿ ನೀವು ಇದು ಫ್ಲಾಸ್ಕ್ ಇಟ್ಕೊಂಡು ಹೋದರೆ, ನೀವು ಹೋಮ್ ಸ್ಟೇಸಲ್ಲಿ ಹೋಟೆಲ್ಸಲ್ಲಿ ಇರ್ತೀರಲ್ಲ, ಸೈಟ್ ಸೀಯಿಂಗ್ ಆಚೆ ಹೋಗ್ತೀರಾ ಅಂದಾಗ ಹಾಟ್ ವಾಟರ್ ಇದ್ರಲ್ಲಿ ಹಾಕೊಂಡು ಹೋಗ್ಬಿಟ್ರೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮಧ್ಯ. ಸೊ ಅದೊಂದು ಇಂಪಾರ್ಟೆಂಟು. ನೀವು ಯಾವಾಗಲೂ ಹೈಡ್ರೇಟ್ ಆಗಿರಬೇಕು ಈ ಥರ ಹೈ ಆಲ್ಟಿಟ್ಯೂಡಲ್ಲಿ ಟ್ರಾವೆಲ್ ಮಾಡುವಾಗ. ನೆಕ್ಸ್ಟು ಇದು ಶೇಡ್ಸು. ಸೊ ಶೇಡ್ಸ್ ಯಾಕೆ ಕಂಪಲ್ಸರಿ ಅಂದರೆ, ನೀವು ಅಲ್ಲಿ ಟ್ರಾವೆಲ್ ಮಾಡುವಾಗ, ಎಸ್ಪೆಷಲಿ ವಿಂಟರ್ ಸ್ಪಿತಿ ಟ್ರಾವೆಲ್ ಮಾಡುವಾಗ ಬರೀ ನಿಮಗೆ ಸ್ನೋನೇ ಇರುತ್ತೆ. ಕಣ್ಣು ನೋಡಿದಷ್ಟು ದೂರನೂ ಬರೀ ಸ್ನೋನೇ. ಬರೀ ನೀವು ಆ ಕಾರಲ್ಲಿ ಹೋಗ್ಬೇಕಾದ್ರೆ ಬರೀ ವೈಟೇ ಕಾಣಿಸ್ತಾ ಇರುತ್ತೆ. ಮತ್ತು ಸಣ್ಣ ಇದ್ರೂ ಸೂರ್ಯ ಸ್ವಲ್ಪ ಹತ್ರ ಅನಿಸ್ತಾ ಇರುತ್ತೆ, ಕಣ್ಣು ಚುಚ್ಚುದಂಗೆ ಅನಿಸ್ತಾ ಇರುತ್ತೆ, ತುಂಬಾ ಹತ್ರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಶೇಡ್ಸ್ ಉಪಯೋಗಿಸೋದು ಅಡ್ವೈಸ್ ಮಾಡ್ತೀನಿ. ಮತ್ತು ನೆಕ್ಸ್ಟು ನಾನು ಹೇಳ್ದಂಗೆ ಅಲ್ಲಿ ನಿಮಗೆ ನೀರೆಲ್ಲ ಸ್ವಲ್ಪ ಕಷ್ಟನೇ, ಸ್ನಾನಕ್ಕೆಲ್ಲ ಸಿಗೋದು. ಒಂದು ಮಗ್ ಕೊಡ್ತಾರೆ ಬಿಸಿನೀರು, ಬರೀ ಮುಖ ತೊಳೆದು ಬ್ರಷ್ ಮಾಡ್ಕೊಳ್ಳೋಕ್ಕೆ. ಈ ತಾಬೋನಲ್ಲಿ ಹೋಮ್ ಸ್ಟೇಸಲ್ಲೆಲ್ಲ ತಣ್ಣೀರು ಸಿಗುತ್ತೆ, ಬಟ್ ಬಿಸಿನೀರು ಮಾತ್ರ ಅಷ್ಟೇ ಕೊಡೋದವರು. ಸೊ ಹಂಗಾದಾಗ ಲೈಕ್ 4-5 days ನೀವು ಸ್ನಾನ ಮರ್ತೋಗ್ಬಿಡ್ಬೇಕು ನೀವು ಸ್ಪಿತಿ ಹೋಗ್ತೀರಾ ಅಂದರೆ. ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಮೆಂಟಲಿ ನೀವು. ಸೊ ಹಾಗಾಗಿ ನಿಮಗೆ ಹೇರು ಸ್ವಲ್ಪ ಸ್ಟಿಕ್ಕಿ ಅನಿಸ್ತು, ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂದರೆ, ನಾನು ಇದನ್ನು ತೊಗೊಂಡೋಗಿದ್ದೆ, ಡ್ರೈ ಶ್ಯಾಂಪು. ಇದನ್ನು ನಾನು ಲಂಡನ್ನಿಂದ ತೊಗೊಂಬಂದಿದ್ದೆ, ಪರ್ಚೇಸ್ ಮಾಡಿದ್ದೆ. ಇಲ್ಲಿ ಸಿಗುತ್ತಾ ಹೆಂಗೋ ನಾನು ಚೆಕ್ ಮಾಡಿಲ್ಲ. ಸೊ ಇದೇನಂದರೆ ಜಸ್ಟ್ ಹಿಂಗೆ ಸ್ಪ್ರೇ ಮಾಡಿಕೊಂಡ್ರು ಒಂದು 2-3 minutes ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಹೇರೆಲ್ಲ ಫುಲ್ಲು ಫ್ರೆಶ್ ಅನಿಸುತ್ತೆ. ಸೊ ಇದು ಒಂದು. ಸೊ ಹಾಗಾಗಿ ಇಷ್ಟು ಐಟಮ್ಸು ನಿಮ್ಗೆ ಹೇಳಿದ್ದೀನಿ ಏನೇನು ನೆಸೆಸರಿ ಅಂತ. ಮೇನ್ ಥಿಂಗು, ನೀವು ಲಗೇಜ್ನ ಜಾಸ್ತಿ ಕ್ಯಾರಿ ಮಾಡಬಹುದು ಈ ಥರ ಎಕ್ಸ್ಪೆಡಿಷನಲ್ಲಿ.
ಮೇನ್ ಒಂದು ಬ್ಯಾಕ್ ಪ್ಯಾಕ್, ಒಂದು ದೊಡ್ಡ ಟ್ರೆಕ್ಕಿಂಗ್ ಬ್ಯಾಕ್ ಪ್ಯಾಕ್ ಸಿಗುತ್ತಲ್ಲ ಆ ಥರದ್ದು ಒಂದು ತೊಗೊಂಡೋಗ್ಬಿಡಿ. ಯಾಕಂದರೆ ತಾಬೋನಲ್ಲಿ ಹೋಮ್ ಸ್ಟೇಗೆ ಹೋಗೋವಾಗೆಲ್ಲ ನಮ್ಗೆ ತುಂಬ ಕಷ್ಟ ಆಯಿತು. ಅಲ್ಲಿ ಲೇಬರ್ ಪ್ರಾಬ್ಲಮ್, ವಿಂಟರಲ್ಲಿ ನಾವೇ ಲಗೇಜ್ ಹೇಳ್ಕೊಂಡು ಹೋಗ್ಬೇಕಾಗಿತ್ತು, ಅದನ್ನು ತೋರಿಸಿದ್ದೀನಿ ನಂದು ಬ್ಲಾಗಲ್ಲಿ. ಸೊ ಹಾಗಾಗಿ ಬ್ಯಾಕ್ ಪ್ಯಾಕ್ ಅಂದರೆ ಆರಾಮಾಗಿ ಯಾರನ್ನೂ ನಾವು ಕಾಯೋದೇ ಬೇಡ, ನಮ್ಮ ಬ್ಯಾಕ್ ಪ್ಯಾಕ್ ಹಾಕೊಂಡ ಹೊರಟ. ಮತ್ತು ಇನ್ನೊಂದು ಅದೇ ಲಗೇಜು, ನಿಮ್ಮ ಬಟ್ಟೆ ಜಾಸ್ತಿ ಕ್ಯಾರಿ ಮಾಡಿಕೊಡ್ದು. ಒಂದು 2-3 ಡೆನಿಮ್ಸ್ ಇಟ್ಕೊಂಡ್ರೆ ಅದೇ ಸಾಕಾಗುತ್ತೆ. ಯಾಕಂದರೆ ಅಲ್ಲೇನು ನಿಮಗೆ ಸ್ವೆಟ್ ಆಗಲ್ಲ, ಟಾಪ್ಸ್ ಅಷ್ಟೇ ಸ್ವೆಟ್ ಆಗಲ್ಲ, ಮತ್ತು ಯಾವಾಗಲೂ ದಿನ ಚೇಂಜ್ ಮಾಡಬೇಕು ಅನ್ನೋಷ್ಟು ಏನಿರಲ್ಲ. ಸೊ ಒಂದೇ ಡೆನಿಮ್ನ 2-3 ದಿನ ಹಾಕ್ಕೊಂಡು ನೀವು ಉಪಯೋಗಿಸ್ಕೋಬೋದು. ಸೊ ಹಾಗಾಗಿ ಲಗೇಜ್, ಬಟ್ಟೆ ಕಮ್ಮಿ, ಇದೆಲ್ಲ ಎಸೆನ್ಷಿಯಲ್ಸ್ ಎಲ್ಲ ಕರೆಕ್ಟಾಗಿ ನೀವು ತೊಗೊಂಡೋದ್ರೆ ನಿಮಗೆ ಏನೂ ಕೊರತೆ ಆಗಲ್ಲ ಅಲ್ಲಿ. ಸೊ ನಿಮಗೆ ಕಷ್ಟ ಅನಿಸಲ್ಲ ಇದು ಟ್ರಿಪ್ ಮಾಡೋದು, ವಿಂಟರ್ ಸ್ಥಿತಿ. ಸೊ ಹಾಗಾಗಿ ಇವತ್ತಿಂದು ವ್ಲಾಗು ಇಷ್ಟೇ. ಸೊ ನಾನು ಆಗಲೇ ಹೇಳಿದ್ದೆ, ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಏರ್ಪೋರ್ಟ್ ಇಂದ ಇಳಿದಾಗ ಹೇಳಿದ್ದೆ ಏನೇನು ಬ್ರೀಫ್ ಮಾಡ್ತೀನಿ, ಏನೇನು ತೊಗೊಂಡೋಗ್ಬೇಕು ಅಂತ ಎಲ್ಲ. ಬಟ್ ಜಾಸ್ತಿ ಗ್ಯಾಪ್ ಆಯಿತು ನಾನು ವ್ಲಾಗ್ ಮಾಡೋಕ್ಕೆ. ಸೊ ದಿಸ್ ಇಸ್ ದ ಥಿಂಗ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ಇಟ್ ಈಸ್ ಯೂಸ್ಫುಲ್ ಟು ಯು. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.